ಇದೇನ್ ರಾಮಯ್ಯ, ಒಳ್ಳೆ ಮಹಾರಾಜನಂತ ಮಲಗಿರುವೆಯಲ್ಲ, ಆರೋಗ್ಯದಿಂದ ಇದ್ದೀರಿ ತಾನೆ? ಬರ್ರಿಯಪ್ಪ, ಬಡವರ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಾಗ್ತದೆ. ಇಂದು ನನ್ನ ಮನೆ ಭಾವರಾಯ್ತ್ರಿ ಅಪ್ಪ, ಕೂತುಗರಿಪ್ಪ, ವರ್ಷಕಾಲ ಕೂತುಗರಿ. ಪರವಾಗಿಲ್ಲ, ನೀನ್ ಏನ್ ಆಯಾಸ ಮಾಡ್ಕೋಬೇಡ, ಶಾಂತವಾಗಿರು. ನೋಡ್ರಮ್ಮಯ್ಯ, ನನಗೆ ಬಡವರ ಮನೆ ಅಂದ್ರೆ ಯಾಕೋ ಏನೋ ತುಂಬಾ ಇಷ್ಟ. ಅವರ ಯೋಗಕ್ಷೇಮ ವಿಚಾರಿಸಬೇಕನ್ನ ಅಂಬಲ. ನಿನಗೂ ಆರಾಮಿಲ್ಲ ಅಂತ ಸುದ್ದಿ ಕೇಳಿ ಬಂತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದೆ ಈಗ ನಿಮ್ಮ ಆರೋಗ್ಯ? ದಣಿ, ಇದು 100 ವಸಂತ ಕಂಡ ಹಳ್ಳಿಮರ ದಣಿ, ಹಳ್ಳಿಮರ. ಯಾವ ಬಿರುಗಾಳಿಗೆ ಬೀಸಿ ಯಾವ ಕ್ಷಣ ಬಿದ್ದು ಹೋಗುವುದು. ಆದರೂ ಪರವಾಗಿಲ್ಲ ದಣಿ, ಪರವಾಗಿಲ್ಲ. ಮೂರು ಹೊತ್ತು ಕತ್ತೆ ತಿಂದಂಗ ತಿಂದ ಹಣವಪ್ಪನ ಗುಡಿ ಕಟ್ಟಿ ಗರಟೆ ಹೊಡೆಯೋ ಪುರಾರಿ ಸೂಳೆ ಮಗ ಎಲ್ಲೇನ ಮುದುರಂಗ, ನಾವು ಬಂದಿರೋದು ರಾಜಯ್ಯನ ಆರೋಗ್ಯ ವಿಚಾರಿಸಲಿಕ್ಕೆ. ಆ ಸನ್ಯಾಸಿ ಸೂಳೆ ಮಗನಲ್ಲ, ಇದನ್ನು ನೀವು ಮೊದಲು ತಿಳಿದುಕೋ. ನೋಡ್ರಿ, ಮೊದಲು ನೀವು ತಿಳ್ಕೊಂಡು ಮಾತಾಡ್ರಿ. ಗೌಡ್ರ ಅಂತ ಸಿಕ್ಕಂಗ ಮಾತಾಡಿದ್ರ ಅದಕ್ಕೆ ಯಾವತ್ತೂ ಬೆಲೆ ಬರೋದಿಲ್ಲ. ನಿನಗ ಕೈ ಮುಗ್ತಿರುವ ಗೌಡ್ರು ದೊಡ್ಡವರು, ಊರಿನ ಒತ್ತಲ್ದವರು. ಅವರು ನಮಗ ಒಂದು ಮಾತು ಹೊತ್ತು ಬೇಯ್ದರೆ ನಮ್ಮ ಸೊಟ್ಟೆಯನ್ನು ಸರಿಗೆ ಹೋಗಮ್ಮ. ನಿಮಗ ಕೈ ಮುಗ್ತೀನಿ, ಮಾಸು ಬನ್ನಿರ. ಸಣ್ಣ ಹುಡುಗಿ ಅನುಭವ ಏನೋ ಒಂದು ಮಾತಾಡಿದ್ರೆ ನಿಮ್ ಹೊಟ್ಟೆಗೆ ಹಾಕಿರಿ ಅಪ್ಪ, ನಿಮಗೆ ಕೈ ಮುಗ್ತೀನಿ. ಸರಿ ಸರಿ, ನಾನು ಗೌಡ, ನೀನು ತಳವಾರ, ನಾನು ಕುಬೇರ, ನೀನು ಕುಚೇಲ. ಇಷ್ಟು ತಿಳಿದು ನೀನು ನಡೆದು ಆ ದೇವರು ನಿನಗೆ ಏನು ಕೊಡ್ತಾನೋ ಏನು ಕೊಡ್ತಾನೋ. ಆದರೆ ಈ ನಾಡಗೌಡ ನಿನ್ನ ಪಾಲಿಗೆ ಕಾಮಧೇನು ಕಲ್ಪ ವೃಕ್ಷವಾಗುತ್ತಾನೆ. ಈ ಮಾತು ಮಾತ್ರ ಸತ್ಯ. ಅಂದಂಗ ಯಾರಿವಳು? ನನ್ನ ಮಗಳ್ರಿ ಅಪ್ಪ, ಮಾದೇವಿ ಅಂತ. ನೀವೇ ಬಂದವ್ರಿ. ಮಾದೇವಿ